ಎಲ್ಲರಿಗೂ ನಮಸ್ತೆ. ನಾನು ಕಾವ್ಯ. ಇವತ್ತು ಯಪ್ಪಿ ನೂಡಲ್ಸ್‌ನ ಅವರೆಕಾಳು ಹಾಕಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಅಲ್ಲಿ ಇದಕ್ಕೆ 3 ರೋಲಷ್ಟು ಯಪ್ಪಿ ನೂಡಲ್ಸು, 3 ಮಸಾಲ ಪ್ಯಾಕೆಟ್ ತೊಗೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಚಿಕ್ಕ ಟೊಮೊಟೊ, ಹಾಗೆ ಒಂದೆರಡು ಕ್ಯಾರೆಟು, ಒಂದು 7, 8 ಬೀನ್ಸ್‌ನ ಕಟ್ ಮಾಡಿ ಎತ್ತಿಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಬೌಲಷ್ಟು ಅವರೆಕಾಳನ್ನ 3 ವಿಸಿಲ್ ಕೂಗಿಸಿ ಉಪ್ಪಾಕಿ ಬೇಯಿಸಿ ಎತ್ತಿಕೊಂಡಿದ್ದೀನಿ. ಈ ಥರ ನಾವು ತರಕಾರಿ ಎಲ್ಲ ಹಾಕಿ ಮತ್ತೆ ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಈ ಥರ ನಾವು ಮಾಡೋದ್ರಿಂದ ಯಪ್ಪಿ ನೂಡಲ್ಸು ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈಗ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಬಾಣಲಿಗೆ ಒಂದು 8ರಿಂದ 10 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು, ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಸಣ್ಣ ಉರಿಯಲ್ಲಿ ಸ್ವಲ್ಪ ನಿಧಾನಕ್ಕೆ ಫ್ರೈ ಆಗೋ ಥರ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಒಂದು ಸುತ್ತು ಫ್ರೈ ಆದಮೇಲೆ ನಾನು ಕ್ಯಾರೆಟ್ ಹಾಕೊತಾ ಇದ್ದೀನಿ. ಕ್ಯಾರೆಟು, ಬೀನ್ಸು ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಇಲ್ಲಾಂದರೆ ಒಂಥರ ಹಸಿ ಹಸಿಯಾಗಿ ತರಕಾರಿ ಸಿಕ್ಬಿಡುತ್ತೆ. ನಾವು ಒಗ್ಗರಣೆಯಲ್ಲೇ ಬೀನ್ಸು, ಕ್ಯಾರೆಟು ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು. ಹಾಗೆ ನಾನು ಬೇಯಿಸ್ಕೊಂಡಿರೋಂಥ ಅವರೆಕಾಳನ್ನ ಹಾಕ್ತೀನಿ. ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಈ ಮೂರನ್ನು ಒಂದು 5 ನಿಮಿಷಕ್ಕೆ ಹಾಗೆ ಸಣ್ಣ ಉರಿಲಿ ಒಗ್ಗರಣೆಯಲ್ಲೇ ಬಾಡಿಸ್ಕೊತೀನಿ. ಈ ಥರ ಸಣ್ಣ ಉರಿಲಿ ಒಗ್ಗರಣೆ ತರಕಾರಿ ಬಾಡಿಸೋದ್ರಿಂದ ಟೇಸ್ಟು ಕೂಡ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದೆಲ್ಲ ಬಾಡಿಸಾದ್ಮೇಲೆ ನಾನು ಸಣ್ಣ ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಾದ್ಮೇಲೆ ನಾನು ಒಂದು ಪಾತ್ರೆಯಲ್ಲಿ ಈ ಯಪ್ಪಿ ನೂಡಲ್ಸ್ಗೆ ಬೇಕಾದಷ್ಟು ನೀರು ಇಟ್ಕೊಂಡು ಕುದಿಸ್ಕೊಂಡಿದ್ದೆ. ಅದೇ ಬಿಸಿನೀರನ್ನ ಹಾಕ್ಬಿಟ್ಟು ನಾನಿಲ್ಲಿ ಒಂದು ಸುತ್ತು ಕುದ್ದಾದ್ಮೇಲೆ ಯಪ್ಪಿ ನೂಡಲ್ಸ್ 3 ರೋಲ್ನ ಹಾಕ್ಬಿಟ್ಟು ನಾನು ತರಕಾರಿ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಸಣ್ಣ ಉರಿಯಲ್ಲೇ ನಿಧಾನಕ್ಕೆ ಕುದಿಸ್ಕೊತಾ ಇದ್ದೀನಿ. ಈ ಥರ ತರಕಾರಿ ಮತ್ತು ಯಪ್ಪಿ ನೂಡಲ್ಸ್ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದ್ದು ಬಂದ ಮೇಲೆ ಮಸಾಲೆ ಪ್ಯಾಕೆಟ್ ಇರುತ್ತಲ್ಲ, ಯಪ್ಪಿ ನೂಡಲ್ಸ್ ಮಸಾಲೆ ಪ್ಯಾಕೆಟು, ಅದನ್ನು ಹಾಕ್ಬಿಟ್ಟು ಒಂಚೂರು ಉಪ್ಪು ಕಮ್ಮಿ ಇದ್ದಲ್ಲಿ ಉಪ್ಪು ಹಾಕ್ಬಿಟ್ಟು ನಾವು ಸಣ್ಣ ಉರಿಯಲ್ಲೇ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ತುಂಬ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ತಿರುಗಿಸ್ತಾ ಇದ್ರೇನೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಅನಿಸುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ ಆ ಥರ ಇದ್ದಾಗೆಲ್ಲ ಮಾಡಿದ್ರೂ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಲಾಸ್ಟಿಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ತಿರುಗಿಸಿದ್ರೆ ನೋಡಿ ಈ ಥರ ನಮಗೆ ಅವರೆಕಾಳು ಯಪ್ಪಿ ನೂಡಲ್ಸು ರೆಡಿಯಾಗಿರುತ್ತೆ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅನಿಸುತ್ತಲ್ಲ. ಹಾಗೆ ನೀವು ಒಂದ್ಸತಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.